ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಸಮಾಜದಲ್ಲಿ ರಕ್ಷಣೆಯ ಹೊಣೆ ಹೊತ್ತಿರುವಂತ ಇಲಾಖೆಗೆ ಸಂಬಂಧಿಸಿದಂತ ಕಡು ಭ್ರಷ್ಟಾಚಾರದ ಸುದ್ದಿ ಇದು. ಈ ಸುದ್ದಿ ಹಲವರ ಮುಖವಾಡವನ್ನ ಬಯಲು ಮಾಡುತ್ತೆ. ಈ ಸುದ್ದಿ ಮತ್ತೊಂದು ತನಿಖಾ ವರದಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಲವರ ಮುಖವಾಡವನ್ನ ಬಯಲು ಮಾಡುವಂತ ಕೆಲಸವನ್ನ ಈ ಸುದ್ದಿ ಮುಖಾಂತರ ಮಾಡುತ್ತೆ. ಮತ್ತೊಂದು ತನಿಖಾ ವರದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಸುದ್ದಿಯ ಆಳಕ್ಕಿಳಿದು ಹೋದಾಗ ಹಲವು ಮುಖಗಳ ಮುಖವಾಡ ಬಯಲಾಗಿದೆ. ಸಮಾಜದಲ್ಲಿ ರಕ್ಷಣೆಯ ಜವಾಬ್ದಾರಿ ಹೊತ್ತವರ ಮುಖವಾಡ ಬಯಲಾಗಿದೆ. ಪೊಲೀಸ್ ಇಲಾಖೆಯ ಭ್ರಷ್ಟರ ಮುಖವಾಡ ಬಯಲಾಗುವಂತ ಸುದ್ದಿ ಇದು. ಕಾಯುವವರೇ ಕಳ್ಳತನಕ್ಕಿಳಿದರೆ ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ ಈ ಸುದ್ದಿ ಬ್ರೇಕ್ ಆದ ನಂತರ. ಈ ಸುದ್ದಿಯನ್ನ ಬ್ರೇಕ್ ಮಾಡೋದಕ್ಕಿಂತ ಮೊದಲೊಂದು ಪೀಠಿಕೆಯನ್ನ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಸುವರ್ಣ ನ್ಯೂಸ್ ತನಿಖಾ ತಂಡಕ್ಕೆ ಒಂದು ಪತ್ರ ಬರುತ್ತೆ. ಆ ಪತ್ರದ ಆಧಾರದ ಮೇಲೆ ಈ ಸುದ್ದಿಯ ಆಳಕ್ಕೆ ನಾವು ಇಳಿತೀವಿ. ಅದೊಂದು ಪತ್ರದ ಆಧಾರದ ಮೇಲೆ ನಮ್ಮ ತಂಡ ಈ ಸ್ಟೋರಿ ಮೇಲೆ ವರ್ಕ್ ಮಾಡುತ್ತೆ. ಈ ಸ್ಟೋರಿಯ ಆಳಕ್ಕಿಳಿದಂತೆ ಹಲವು ಬೆಚ್ಚಿ ಬೀಳುವಂತ ಅಂಶಗಳು ಬಯಲಾಗ್ತಾ ಹೋಗುತ್ತೆ. ಮೊದಲಿಗೆ ಒಂದು ಪತ್ರ ನಮ್ಮ ತಂಡದ ಕೈ ಸೇರುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ತನಿಖಾ ತಂಡಕ್ಕೆ ಒಂದು ಪತ್ರ ಬರುತ್ತೆ. ಆ ಪತ್ರದ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾ ಹೋದಾಗ ಇಡೀ ಸುದ್ದಿಯ ಆಳ ಅಗಲ ಗೊತ್ತಾಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಆ ಪತ್ರ ಬರೆದಿದ್ದು ಪೊಲೀಸ್ ಇಲಾಖೆಯ ಸಿಬ್ಬಂದಿ. ಆ ಪತ್ರದಲ್ಲಿ ಇದ್ದಂತ ವಿಚಾರಗಳು ದೊಡ್ಡ ಅಕ್ರಮಕ್ಕೆ ಸಂಬಂಧಿಸಿದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಪತ್ರದ ಬೆನ್ನು ಹತ್ತುವಂತ ಕೆಲಸವನ್ನ ಮಾಡುತ್ತೆ. ನಮ್ಮ ತಂಡ ಆ ಸ್ಟೋರಿ ಮೇಲೆ ವರ್ಕ್ ಮಾಡುತ್ತೆ. ಆ ಸ್ಟೋರಿ ಮೇಲೆ ವರ್ಕ್ ಮಾಡಿದಾಗ ಈ ಭ್ರಷ್ಟಾಚಾರದ ಈ ಅಕ್ರಮದ ಆಳ ಅಗಲ ಅರ್ಥವಾಗ್ತಾ ಹೋಗುತ್ತೆ. ಪತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಪತ್ರ ಬರುತ್ತೆ. ಪತ್ರ ಬರೆದವರು ಯಾರು ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ. ಅವರೇ ಬರೆದಿರುವಂತ ಪತ್ರ. ಪತ್ರದಲ್ಲಿ ಈ ಅಕ್ರಮದ ಬಗ್ಗೆ ಉಲ್ಲೇಖ ಆಗಿದೆ. ಯಾವ ರೀತಿಯೂ ಅಕ್ರಮ ಆಗ್ತಿದೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂಥ ವಿವರವನ್ನ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅದೊಂದು ಪತ್ರ ಬಂದಿತ್ತು. ಆ ಪತ್ರದ ಕಾಪಿಯನ್ನು ನೀವು ನೋಡ್ತಾ ಇದ್ದೀರಿ. ಸುವರ್ಣ ನ್ಯೂಸ್ನ ಮೇಲಿನ ನಂಬಿಕೆಯ ಮೇಲೆ ಬರೆಯಲಾಗಿದ್ದಂಥ ಪತ್ರ. ಆ ಪತ್ರ ತೆರೆದು ನೋಡಿದ್ರೆ ಪೊಲೀಸ್ ಇಲಾಖೆಯ ಕರ್ಮಕಾಂಡದ ಬಗ್ಗೆ ಉಲ್ಲೇಖ ಇತ್ತು. ವಿವಿಧ ಕಾರಣಕ್ಕೆ ಪೊಲೀಸರು ಸೀಸ್ ಮಾಡಿದಂತ ವಾಹನಗಳನ್ನ ದುಡ್ಡಿನ ಆಸೆಗೋಸ್ಕರ ಪೊಲೀಸರು ಮಾರ್ಕೊಳ್ತಿದ್ದಾರೆ, ಅದನ್ನು ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಆ ಪತ್ರದಲ್ಲಿರುವಂತ ಆರೋಪ ಅಥವಾ ಕಂಟೆಂಟ್. ಇದರಲ್ಲಿ ಹಲವು ಠಾಣೆಯ ಸಿಬ್ಬಂದಿ ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥ ಶಾಕಿಂಗ್ ವಿಚಾರ ಇತ್ತು. ಪತ್ರ ಬಂದ ಕೂಡಲೇ ಇದೇ ಸತ್ಯ ಅಂತ ನಾವು ಅನ್ಕೊಳ್ಳಿಲ್ಲ. ಬದಲಾಗಿ ಇದರ ಸತ್ಯಾಸತ್ಯತೆಯ ಪರಿಶೀಲನೆಗೆ ಇಳಿದಿವಿ. ನಿಜಾನ ಇದು? ಈ ಪತ್ರ ಏನು ಬಂದಿದೆ, ಈ ಪತ್ರದಲ್ಲಿರುವಂಥ ಕಂಟೆಂಟ್ ಆಘಾತಕಾರಿಯಾಗಿದೆ, ಗಂಭೀರವಾಗಿದೆ. ಈ ಕಂಟೆಂಟು ನಿಜಾನ, ಇದು ಈ ಆರೋಪ ನಿಜಾನ ಅನ್ನೋದನ್ನು ಕೆದಕೋದಕ್ಕೆ ಹೋದ್ವಿ. ಪತ್ರದಲ್ಲಿ ಉಲ್ಲೇಖ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣೆಯ ಭ್ರಷ್ಟಾಚಾರದ ಕತೆ. ಆ ಪತ್ರದಲ್ಲಿರೋದು ಅದೇ ವಿಚಾರ. ನೊಂದ ಸಿಬ್ಬಂದಿ ಅಲ್ಲಿನ ಇನ್ಸ್ಪೆಕ್ಟರ್ ಮತ್ತು ಕೆಲ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾರೆ. ನಮ್ಮ ಠಾಣೆಯಲ್ಲಿ ಜಾತಿ ಮತ್ತು ಹಣದ ವಿಚಾರದಲ್ಲಿ ತಾರತಮ್ಯ ಮಾಡಲಾಗ್ತಿದೆ, ಅಕ್ರಮಗಳು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಪತ್ರದಲ್ಲಿ ಉಲ್ಲೇಖ ಆಯಿತು. ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಮತ್ತು ಕಾನ್ಸ್ಟೇಬಲ್ ವಿರುದ್ಧ ಆ ಪತ್ರದಲ್ಲಿ ದೂರಿದೆ. ಭ್ರಷ್ಟಾಚಾರ ಸೇರಿ ಹಲವು ಗಂಭೀರ ಆರೋಪವನ್ನ ಠಾಣೆಯ ಸಿಬ್ಬಂದಿಯೇ ಮಾಡಿದರು.
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕೇಂದ್ರ ವಲಯ ಐಜಿಗೆ ಸಿಬ್ಬಂದಿ ಪತ್ರ ಬರೆದಿದ್ದಾರೆ. ಭ್ರಷ್ಟಾಚಾರದ ವಿಚಾರಗಳು ಆ ಪತ್ರದಲ್ಲೂ ಉಲ್ಲೇಖ ಆಗಿದೆ. ಪತ್ರದಲ್ಲಿರುವಂತಹ ಕಂಟೆಂಟು ಗಂಭೀರವಾಗಿದೆ, ಆರೋಪ ಗಂಭೀರವಾಗಿದೆ. ಏನು ಆರೋಪ? ಪೊಲೀಸರು ಏನೋ ಗಾಡಿಗಳನ್ನು ಸೀಸ್ ಮಾಡ್ತಾರೆ, ವಾಹನಗಳನ್ನು ಸೀಸ್ ಮಾಡ್ತಾರೆ. ಬೇರೆ ಬೇರೆ ಕಾರಣಕ್ಕಾಗಿ ಸೀಸ್ ಆಗಿರುತ್ತೆ ವಾಹನಗಳು. ಅದನ್ನ ಪೊಲೀಸರು ಮಾರಾಟ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿಗೆ, ಮೂರನೇ ವ್ಯಕ್ತಿಗೆ ಹಣದ ಆಸೆಗೆ ವಾಹನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇನ್ನು ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿರುವಂತ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಇವರೇ. ಇದೇ ಪ್ರಶಾಂತ್ ನಾಯಕ್ ಅವರ ವಿರುದ್ಧ ಆರೋಪ ಇರೋದು. ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ವಿರುದ್ಧ ಆರೋಪವನ್ನು ಪತ್ರದಲ್ಲಿ ಪೊಲೀಸ್ ಸಿಬ್ಬಂದಿಯೇ ಮಾಡಿದ್ದಾರೆ. ಈ ಅಕ್ರಮದಲ್ಲಿ ಇನ್ಸ್ಪೆಕ್ಟರ್ ಭಾಗಿಯಾಗಿದ್ದಾರೆ. ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಜಾತಿ ಕಾರಣ, ಹಣದ ಕಾರಣವನ್ನ ಮುಂದಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಪತ್ರದಲ್ಲಿ ಉಲ್ಲೇಖ ಆಗಿದೆ. ಹಂಗಿದ್ರೆ ವಿಜಯಪುರ ಠಾಣೆಯಲ್ಲಿ ಯಾವ ರೀತಿ ಅಕ್ರಮ ಆಗ್ತಿದೆ? ಪತ್ರದಲ್ಲಿ ಉಲ್ಲೇಖ ಆಗಿರೋದು ಪೊಲೀಸ್ ಠಾಣೆಯಲ್ಲಿ ಸೀಸ್ ಆದಂತ ವಾಹನಗಳನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಹಲವು ವಿಡಿಯೋ ದಾಖಲೆಗಳನ್ನ ಸುವರ್ಣ ನ್ಯೂಸ್ಗೆ ಆ ತಂಡ, ಪತ್ರ ಬರೆದಂತ ತಂಡವೇ ಕಳಿಸ್ಕೊಟ್ಟಿದೆ. ಫೋನ್ ಪೇ ಮೂಲಕ ಲಂಚ ಪಡೀತಿದ್ದಾರೆ ಅನ್ನೋದಕ್ಕೂ ಕೂಡ ದಾಖಲೆಗಳನ್ನು ಒದಗಿಸಿತ್ತು. ಬೆಂಗಳೂರು ಗ್ರಾಮಾಂತರದ ವಿಜಯಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳ ಕರ್ಮಕಾಂಡ ಅದರಲ್ಲಿ ಬಯಲಾಗಿತ್ತು. ಸೀಸ್ ಆದಂತ ಬೈಕ್ಗಳನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಪೊಲೀಸರು. ಕೇಸ್ ಇರುವಂತ ಬೈಕ್ಗಳನ್ನು, ಪೆಂಡಿಂಗ್ ಕೇಸ್ ಇರುವಂತ ಬೈಕ್ಗಳನ್ನ ಖಾಸಗಿ ಜಾಗದಲ್ಲಿ ದಾಸ್ತಾನು ಮಾಡಲಾಗ್ತಿದೆ, ಸೀಸ್ ಮಾಡಿ ಇಡಲಾಗ್ತಿದೆ. ಅದನ್ನ ಇಮ್ರಾನ್ ಅನ್ನುವಂತ ವ್ಯಕ್ತಿಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದಕ್ಕೆ ದಾಖಲೆಗಳನ್ನ ಕೂಡ ಅದೇ ತಂಡ ಕೊಟ್ಟಿತ್ತು. ಪತ್ರವನ್ನ ಬರೆದಂತ ತಂಡವೇ ಕೊಟ್ಟಿತ್ತು. ವಿಡಿಯೋಗಳು, ಫೋನ್ ಪೇ ಟ್ರಾನ್ಸಾಕ್ಷನ್ ಡೀಟೇಲು ಇದೆಲ್ಲವನ್ನ ಕೂಡ ಕೊಡಲಾಗಿತ್ತು. ನಾವೇನು ಮಾಡಿದ್ವಿ? ಈ ಪತ್ರದ ಆಧಾರದ ಮೇಲೆ ನಮ್ಮ ಕವರ್ ಸ್ಟೋರಿ ತಂಡ ಅದರ ಸತ್ಯಾಸತ್ಯತೆಯ ಪರಿಶೀಲನೆಗೆ ಇಳಿಯಿತು. ವಿಜಯಪುರ ಪೊಲೀಸ್ ಠಾಣೆ ಏನಿದೆ, ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಡಿಡಿ ಟೆಸ್ಟ್ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅಲ್ಲಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಗಾಡಿಗಳು ಸೀಸ್ ಆಗಿದೆ. ಕೋರ್ಟ್ ಅಲ್ಲೂ ಹೋಗಿ ಗಾಡಿಯನ್ನು ಬಿಡಿಸ್ಕೊಳ್ಬೇಕು. ಆದ್ರೆ ಅದಕ್ಕೂ ಮುಂಚೆಯೇ ಈ ವಾಹನಗಳನ್ನ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಿ, ಇದರಲ್ಲಿ ಕೇಸ್ ನಂಬರ್ ಕೂಡ ನೀವು ನೋಡಬಹುದು. ಸೀಸ್ ಆದ ವಾಹನದಲ್ಲಿ ಕೇಸ್ ನಂಬರ್ ಹಾಕಿರ್ತಾರೆ ಅದರ ಐಡೆಂಟಿಫಿಕೇಶನ್ಗೆ. ಇದನ್ನ ಖಾಸಗಿ ಜಾಗದಲ್ಲಿ ಇರಿಸಲಾಗಿದೆ. ಖಾಸಗಿ ಜಾಗದಲ್ಲಿ ಈ ವಾಹನಗಳನ್ನು ಇರಿಸಲಾಗಿರೋದಕ್ಕೆ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ವಿಡಿಯೋಗಳಿದಾವೆ, ಟ್ರಾನ್ಸಾಕ್ಷನ್ ನ ಡೀಟೇಲ್ಗಳಿಗೆ ಸಂಬಂಧಿಸಿದಂತ ಫೋಟೋಗಳಿದಾವೆ, ಸ್ಕ್ರೀನ್ ಶಾಟ್ಗಳಿದಾವೆ. ಖಾಸಗಿ ಜಾಗ ಯಾರಿಗೆ ಸೇರಿದ್ದು ಅಂತಂದ್ರೆ ಇಮ್ರಾನ್ ಅನ್ನುವಂತ ವ್ಯಕ್ತಿಗೆ ಸೇರಿದ್ದು. ಸಿಬ್ಬಂದಿ ಆರೋಪ ಮಾಡ್ತಾರೆ, ಪತ್ರ ಬರೆದಂತ ಸಿಬ್ಬಂದಿ ಆರೋಪ ಮಾಡ್ತಾರೆ, ಇಮ್ರಾನ್ಗೆ ಈ ಜಾಗವನ್ನ ಇಮ್ರಾನ್ ಜಾಗದ ಮಾಲಕ, ಆತನಿಗೆ ಬೈಕ್ಗಳನ್ನು ಮಾರಾಟ ಮಾಡಲಾಗ್ತಿದೆ. ನಾವು ಜಾಗಕ್ಕೆ ಭೇಟಿ ಕೊಟ್ವಿ, ಆದ್ರೆ ಸುವರ್ಣ ನ್ಯೂಸ್ಗೆ ಈ ವಿಚಾರ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿದ್ದಂತ ಬೈಕ್ಗಳು ಮಾಯ ಆಗಿತ್ತು. ಹಾಳಾಗಿರುವಂತ 4 ಬೈಕ್ಗಳನ್ನು ಹೊರತುಪಡಿಸಿ ಬೇರೆ ಬೈಕ್ಗಳು ಇರಲಿಲ್ಲ. ಕೇಸ್ ನಂಬರ್ ಇರುವಂತ ಬೈಕ್ಗಳನ್ನ ಕಳ್ಳರು ಅದನ್ನ ಆ ಜಾಗದಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಿದೆ. ಹಾಳಾಗಿರುವಂತ 4-6 ಬೈಕ್ಗಳ ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ. ಅಂದ್ರೆ ಸುವರ್ಣ ನ್ಯೂಸ್ಗೆ ಈ ವಿಚಾರ ಗೊತ್ತಾಗಿದೆ ಅನ್ನೋದು ಅಕ್ರಮದಲ್ಲಿ ಭಾಗಿಯಾದವರಿಗೆ ಗೊತ್ತಾಗಿತ್ತು. ಸೊ ನಮ್ಮ ತಂಡ ಇವತ್ತಲ್ಲ ನಾಳೆ ಅಲ್ಲಿಗೆ ಭೇಟಿ ಕೊಡುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಆ ಖಾಸಗಿ ಜಾಗದಲ್ಲಿ, ಆಗ ನೀವು ವಿಡಿಯೋ ನೋಡಿದ್ರಿ, ನೋಡ್ತಾ ಇದ್ದೀರಿ, ಇದು ಬಿಫೋರ್, ಇದು ಆಫ್ಟರ್, ಆಚೆ ನೋಡ್ತಾ ಇರೋದು. ಆ ವಿಡಿಯೋ ಖಾಸಗಿ ಜಾಗದಲ್ಲಿ ಬೈಕ್ಗಳನ್ನ ಇರಿಸಲಾದಂತ ವಿಡಿಯೋ. ಈ ವಿಡಿಯೋ ಆ ಬೈಕ್ಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗಿತ್ತು. ತೀರಾ ಕೆಟ್ಟು ಹೋಗಿದ್ದಂತ 4 ಬೈಕ್ಗಳನ್ನ ಹೊರತುಪಡಿಸಿದ್ರೆ ಏನೂ ಇರಲಿಲ್ಲ ಜಾಗದಲ್ಲಿ. ಕೇಸ್ ನಂಬರ್ ಹಾಕಿರುವಂತ ಬೈಕ್ಗಳು ಏನಿದಾವೆ ಅವುಗಳಿರಲಿಲ್ಲ. ಆರೋಪ ಏನು? ಸೀಸ್ ಆದಂತ ಬೈಕ್ಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದು.
ಅಪರಾಧ ಪ್ರಕರಣಗಳಲ್ಲಿ ಸೀದಂತಹ ವಾಹನಗಳನ್ನು ನ್ಯಾಯ ನಿರ್ಣಯದ ಬಳಿಕ ಮರಳಿ ವಾರಸುದಾರರಿಗೆ ತಲುಪಿಸುವಂತಹ ಜವಾಬ್ದಾರಿ ಸಂಬಂಧಪಟ್ಟಂತಹ ಪೊಲೀಸ್ ಠಾಣಾ ಅಧಿಕಾರಿಗಳ ಕೆಲಸ ಆಗಿರುತ್ತೆ. ಆದರೆ ವಿಜಯಪುರದಲ್ಲಿ ಬೇರೆ ವ್ಯವಹಾರ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸುವರ್ಣ ನ್ಯೂಸ್ ತಂಡಕ್ಕೆ ಬರುತ್ತೆ. ಪೊಲೀಸ್ ಠಾಣೆಯಲ್ಲಿ ಇರಬೇಕಂತಹ ವಾಹನಗಳು ಬೇರೆ ಕಡೆ ಮಾರಾಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಏನಿದೆಯಲ್ಲ, ಆ ಮಾಹಿತಿಯನ್ನು ಹುಡ್ಕೊಂಡು ನಾವು ಈಗ ಈ ಜಾಗಕ್ಕೆ ಬಂದಿದ್ದೀವಿ. ಬಲಿಜಿಗರ ಬೀದಿ ಅನ್ನುವಂತಹ ವಿಜಯಪುರದಲ್ಲಿ ಒಂದು ಏರಿಯಾ ಇದೆ. ಈ ಏರಿಯಾದಲ್ಲಿ ಒಂದು ಖಾಲಿ ಸೈಟಲ್ಲಿ ಸಾಕಷ್ಟು ಟೂ ವೀಲರ್ ವಾಹನಗಳನ್ನು ಕೂಡ ನೋಡ್ಬೋದು ನೀವು. ನಮಗೆ ಬಂದಂತಹ ವಿಡಿಯೋಗಳಲ್ಲಿ ಕ್ರೈಮ್ ನಂಬರ್ ಸಮೇತ ಒಂದಷ್ಟು ವಾಹನಗಳು ಕೂಡ ಈ ಪ್ರದೇಶದಲ್ಲಿ ಇದ್ದಂಥದ್ದನ್ನು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆ ವಾಹನಗಳು ಅಂದರೆ ಕ್ರೈಮ್ ನಂಬರ್ ಬರೆದಂತಹ ವಾಹನಗಳು ಈ ಜಾಗದಲ್ಲಿ ಇಲ್ಲ, ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡಿದಾರಾ ಅನ್ನುವಂತಹ ಅನುಮಾನ ಕೂಡ ಇದೆ. ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಇರಬೇಕಾದಂತಹ ವಾಹನಗಳು ಬೇರೆ ಜಾಗದಲ್ಲಿ ಯಾಕಿದ್ದಾವೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದ ಬಳಿಕ ಬಹುಶಃ ಕ್ರೈಮ್ ನಂಬರ್ ದಾಖಲಾದಂತಹ ವಾಹನಗಳು ಬೇರೆ ಕಡೆ ಶಿಫ್ಟ್ ಆಗಿರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ನೋಡ್ತಾ ಇರ್ಬೋದು, ಬಹುತೇಕ ವಾಹನಗಳು ಅಂದರೆ ಅಪಘಾತ ಪ್ರಕರಣಗಳಲ್ಲಿ ಇರ್ಬೋದು ಮತ್ತು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳು ಬಳಸಿದಂತಹ ವಾಹನಗಳು ಟೂ ವೀಲರ್ ಏನಿದಾವೋ ಅವನ್ನ ಇಲ್ಲಿರುವಂತಹ ಕೆಲವು ವ್ಯಾಪಾರಿಗಳಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಏನಿದೆ ಅದು ಮೇಲ್ನೋಟಕ್ಕೆ ಸತ್ಯನ ಅಥವಾ ಸುಳ್ಳ ಅನ್ನುವ ತನಿಖೆಗೆ ಏಷ್ಯನ್ ಸುವರ್ಣ ನ್ಯೂಸ್ ಬಂದಿರುವಂಥದ್ದು. ನಿಜವಾಗ್ಲೂ ಕೂಡ ಇವೆಲ್ಲವೂ ಕೂಡ ಪೊಲೀಸ್ ವೆಹಿಕಲ್ಲ ಅಥವಾ ಏನಾದರೂ ಯಾವುದಾದ್ರೂ ಗ್ಯಾರೇಜ್ಗೆ ಸಂಬಂಧಪಟ್ಟಂಥವರ ವೆಹಿಕಲ್ಲ, ಎರಡೂ ಆಗಿರ್ಬೋದು. ಆದರೆ ಸದ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಿರುವಂಥದ್ದು ಬಹುಶಃ ಇದು ಯಾರ್ದೋ ಗ್ಯಾರೇಜ್ಗೆ ಸಂಬಂಧಪಟ್ಟಂತಹ ಜಾಗ ಇರ್ಬೋದು. ಆದರೆ ಪೊಲೀಸ್ ವಾಹನಗಳು ಯಾವುವು ಕೂಡ ಇಲ್ಲಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಬಹುಶಃ ಈ ರಿಜಿಸ್ಟ್ರೇಷನ್ ನಂಬರ್ಗಳನ್ನ ಇಟ್ಕೊಂಡು ತನಿಖೆ ಮಾಡಿದ ಸಂದರ್ಭದಲ್ಲಿ ಇವು ಯಾವುದಾದ್ರೂ ಅಪರಾಧ ಪ್ರಕರಣಗಳಲ್ಲಿ ಅಥವಾ ಯಾವುದಾದ್ರೂ ಅಪಘಾತ ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಸೀಸ್ ಅಂತಹ ವೆಹಿಕಲ್ಗಳ ಅನ್ನೋ ನಿರ್ಧಾರಕ್ಕೆ ಬರ್ಬೋದಾಗುತ್ತೆ. ಈ ಪ್ರಕರಣದ ಬಗ್ಗೆ ಅಂದರೆ ಪೊಲೀಸ್ ಠಾಣೆಯಲ್ಲಿ ಇರಬೇಕಂತಹ ವಾಹನಗಳು ಬೇರೆ ಒಬ್ಬ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಸುವರ್ಣ ನ್ಯೂಸ್ ತಂಡ ನೇರವಾಗಿ ಬೆಂಗಳೂರು ಗ್ರಾಮಾಂತರದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅವರು ಸ್ಥಳಕ್ಕೆ ಬಂದು ನೆಪ ಮಾತ್ರಕ್ಕೆ ಪರಿಶೀಲನೆ ಮಾಡೋಗ್ತಾರೆ. ಅಂದರೆ ಈಗ ನಾವಿರುವಂತಹ ಈ ಜಾಗಕ್ಕೆ ಬರಲ್ಲ, ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಅಲ್ಲಿ ಹೋಗಿ ತನಿಖೆಯನ್ನು ಮಾಡಿ ಹೋಗ್ತಾರೆ. ಆದರೆ ಅಲ್ಲಿ ಏನೂ ಇಲ್ಲ ಅನ್ನುವಂತಹ ಅಂಶ ವರದಿಯನ್ನು ಕೂಡ ಅಂದರೆ ಮೇಲ್ನೋಟಕ್ಕೆ ಮೌಖಿಕ ವರದಿಯನ್ನು ಕೂಡ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಯಾಕಂದರೆ ಒಂದು ತನಿಖೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಯಾವುದೇ ತನಿಖಾಧಿಕಾರಿ ಫಾಲೋ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಪೊಲೀಸ್ ಠಾಣೆಗೆ ಬಂದಂತಹ ಆ ಹಿರಿಯ ಅಧಿಕಾರಿ ಯಾವ ರೀತಿ ತನಿಖೆ ಮಾಡಿದ್ರೆ ಗೊತ್ತಿಲ್ಲ. ಬಹುಶಃ ತನಿಖೆಯನ್ನು ತುಂಬ ಸೂಕ್ಷ್ಮವಾಗಿ ಮಾಡಿದರೆ ಸಂಬಂಧಪಟ್ಟವರ ಮೇಲೆ ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ಆದರೆ ಇಲ್ಲಿ ಅಂತಹ ಸೂಕ್ತವಂತಹ ತನಿಖೆ ನಡೆದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೀಸ್ ಆದಂಥ ವಾಹನಗಳು ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ಇರಬೇಕಿತ್ತು. ಆದರೆ ಖಾಸಗಿ ಜಾಗದಲ್ಲಿ ಇದೆ ಅನ್ನೋದಕ್ಕೆ ನಮಗೆ ವಿಡಿಯೋ ಸಿಕ್ತು, ನಾವು ಬರ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿದ್ದಂಥ ವಾಹನಗಳನ್ನು ವ್ಯವಸ್ಥಿತವಾಗಿ ಅಲ್ಲಿಂದ ಸಾಗಾಟ ಮಾಡಲಾಯಿತು. ಇನ್ನು ಈ ಜಾಗ ಇಮ್ರಾನ್ ಅನ್ನುವಂಥ ವ್ಯಕ್ತಿಗೆ ಸೇರಿದ್ದು. ಈತ ಪೊಲೀಸರಿಂದ ಕದ್ದ ಬೈಕ್ಗಳನ್ನು ಖರೀದಿ ಮಾಡ್ತಿದ್ದ ಅನ್ನೋ ಆರೋಪ. ಸೊ ಇಮ್ರಾನ್ನ ಹುಡುಕಿ ಹೊಡ್ತೀವಿ ನಾವು. ವಿಜಯಪುರ ಏರಿಯಾದಲ್ಲಿ ಇಮ್ರಾನ್ನ ಗ್ಯಾರೇಜ್ಗಾಗಿ ಹುಡುಕಾಟ ಮಾಡ್ತೀವಿ. ಈ ಪೊಲೀಸರದ್ದು ಮತ್ತು ಕಳ್ಳರದ್ದು ಭಾರಿ ನೆಟ್ವರ್ಕ್ ಇದ್ದಂಗಿತ್ತು. ನಾವು ಬರ್ತಿರೋದು ಗೊತ್ತಾಗ್ತಾ ಇದ್ದಂತೆ ಬೈಕ್ಗಳು ಮಾಯ ಆಗಿದೆ. ಗ್ಯಾರೇಜ್ ಮಾಲಕ ಇಮ್ರಾನ್ ಕೂಡ ಸ್ಥಳದಿಂದ ಎಸ್ಕೇಪ್ ಆಗಿರ್ತಾನೆ. ಇಮ್ರಾನ್ನ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಪೊಲೀಸರಿಂದ ಬೈಕ್ಗಳನ್ನು ಈತ ಖರೀದಿ ಮಾಡ್ತಾನೆ, ಸೀಸ್ ಆದಂಥ ಬೈಕ್ಗಳನ್ನು ಈತ ಖರೀದಿ ಮಾಡ್ತಾನೆ. ಆತನ ಜಾಗದಲ್ಲಿ ಕೇಸ್ ನಂಬರ್ ಇರುವಂಥ ಬೈಕ್ಗಳನ್ನು ಇಡಲಾಗ್ತಾ ಇತ್ತು. ಅಲ್ಲಿಗೆ ಹೋದ್ರೆ ಮೊದಲೇ ಆತನಿಗೆ ಮಾಹಿತಿ ಇತ್ತು ಬೈಕ್ಗಳಲ್ಲಿ ಇರಲಿಲ್ಲ. ಇಮ್ರಾನನ್ನ ಹುಡುಕಿದ್ವಿ, ಇಮ್ರಾನ್ ಎಲ್ಲಿದ್ದಾನೆ ಅಂತ. ಇಮ್ರಾನನ್ನ ಹುಡುಕೊಂಡು ಹೋದ್ರೆ ಆತನು ಕೂಡ ಎಸ್ಕೇಪ್. ಸೊ ಸ್ಟೇಷನ್ನಿಂದಲೇ ಈತನಿಗೆ ಮಾಹಿತಿ ಸಿಕ್ಕಿರುವಂಥ ಸಾಧ್ಯತೆಗಳಿದ್ದಾವೆ. ಈ ವಿಚಾರ ಸುವರ್ಣ ನ್ಯೂಸ್ ಟೀಮಿಗೆ ತಲುಪಿದೆ. ಸುವರ್ಣ ನ್ಯೂಸ್ ಅವರು ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಸೊ ವ್ಯವಸ್ಥಿತವಾಗಿ ಬೈಕ್ಗಳನ್ನು ಬೇರೆ ಜಾಗಕ್ಕೆ ಸ್ಥಳಾಂತರಿಸಿದ್ದಾರೆ ಮತ್ತು ಇಮ್ರಾನು ಕೂಡ ಅಬೇಸು. ಇಮ್ರಾನು ಕೂಡ ಎಸ್ಕೇಪ್ ಆಗಿದ್ದಾನೆ. ಆತನ ಗ್ಯಾರೇಜ್ ಬಳಿಗೆ ಹೋದ್ರೆ ಆತ ಇಲ್ಲ. ಇನ್ನು ಇಷ್ಟೆಲ್ಲ ಆಗ್ತಾ ಇರುವಂತ ಅಕ್ರಮ ಎದುರಿಸ್ತಾ ಇರುವಂತ ಆ ಸ್ಟೇಷನ್ ಯಾವುದು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದ ವಿಜಯಪುರ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ನಾವು. ನಮ್ಮ ಟೀಮ್ ಈ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ ವಿಜಯಪುರ ಸ್ಟೇಷನ್ನ ಎದುರು. ವಿಜಯಪುರ ಸ್ಟೇಷನ್ನ ಎದುರಿನ ಸ್ಥಿತಿ ಏನಿದೆ ನೋಡೋಣ. ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ವಾಹನಗಳನ್ನು ಸೀಸ್ ಮಾಡುವುದು ತಮ್ಮ ಕರ್ತವ್ಯದ ಒಂದು ಭಾಗ. ಕೃತ್ಯಗಳಲ್ಲಿ ಭಾಗಿಯಾದಂತಹ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಜೊತೆಗೆ ಆ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಆ ವಾಹನಗಳನ್ನು ಯಾವ ಮಾಲೀಕರಿಗೂ ಕೊಡಲ್ಲ ಮತ್ತು ಅದನ್ನು ಹರಾಜು ಕೂಡ ಹಾಕಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಬೇರೆಯದ್ದೇ ಕತೆ ನಡೀತಾ ಇದೆ. ಇಲ್ಲಿ ವಾಹನಗಳನ್ನು ಪೊಲೀಸರೇ ಅಕ್ರಮವಾಗಿ ಮಾರಾಟ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಬನ್ನಿ ಹಾಗಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪೊಲೀಸ್ ಠಾಣೆಗೆ ನಾವಿದ್ದೀವಿ. ಏನು ಮಾಹಿತಿ ಸಿಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.